ಸಿದ್ದರಾಮಯ್ಯ ಪರ ಮಾತಾಡಿದ್ದಕ್ಕೆ ರಾಜಣ್ಣ ತಗ್ಲಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಿದ್ದರಾಮಯ್ಯ ರಕ್ಷಣೆಗೆ ಬಂದಿಲ್ಲ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಶಾಸಕ ಸುರೇಶ್ ಗೌಡ ಸಿಡಿಸಿದಂತಹ ಹೊಸ ಬಾಂಬ್ ಇದು. ಸಚಿವ ರಾಜಣ್ಣ ಸದಾ ಸಿದ್ದರಾಮಯ್ಯನವರ ಪರ ಇದ್ದವರು. ಸಿಎಂ ಸಿದ್ದರಾಮಯ್ಯ ಕೂಡ ರಾಜಣ್ಣರ ರಕ್ಷಣೆಗೆ ಬಂದಿಲ್ಲ ಅಂತ ಶಾಸಕ ಸುರೇಶ್ ಗೌಡ ಮಾತನಾಡಿದ್ದಾರೆ. ನಮ್ಮ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳಾದಂಥ KN ರಾಜಣ್ಣ ಸಾಹೇಬರು ಒಂದು ಆರೋಪವನ್ನು ಸದನದಲ್ಲಿ ಮಾಡ್ತಾರೆ. ಅವರು ಒಂದು ಅಸೆಂಬ್ಲಿಯಲ್ಲಿ ನಿಂತು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗುವಂಥ ಪ್ರಯತ್ನ ಆಗಿತ್ತು 2 ಬಾರಿ ಅಂತೇಳಿ. ಏನಾಯಿತು ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಫಸ್ಟ್ ಒಬ್ಬರು ಸಚಿವರು ಬರ್ತಾರೆ ಸ್ಪೀಕರ್ ಹತ್ರ ಮಧ್ಯಾಹ್ನ ಬಂದು ಮಾತಾಡ್ತಾರೆ. ಅವರೇನೋ ಹೇಳ್ತಾರೆ, ಪುನಃ ತಿರ್ಗಾ ಬರ್ತಾರೆ 2ನೇ ಬಾರಿ ಸ್ಪೀಕರ್ಗೆ. 3ನೇ ಬಾರಿ ಬಂದಾಗ ಅವರೇನೋ ಹೇಳ್ತಾರೆ ಕಿವಿಲಿ, ಅಲ್ಲಿ ಹೋಗ್ತಾರೆ, ಅಲ್ಲಿ ಮಾತಾಡ್ಕೊಳ್ತಾರೆ, ಅಲ್ಲಿ ಹೇಳಿ ಅದನ್ನು ಬಗೆಹರಿಸ್ಕೋಬೋದಾಯಿತು. ಆದರೆ ಮುಖ್ಯಮಂತ್ರಿಗಳು ಕೂಡ ರಾಜಣ್ಣವ್ರ ರಕ್ಷಣೆಗೆ ಬಂದಿಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ಇದು ಕಾಣುತ್ತೆ. ಯಾಕೆಂದರೆ ಇವತ್ತು ಏನಾದರೂ ಹನಿ ಟ್ರ್ಯಾಪ್ ಮತ್ತೊಂದು ಇವತ್ತು ರಾಜಣ್ಣವ್ರಿಗೆ ಕಷ್ಟ ಬಂದಿದೆ ಅಂತ ಹೇಳಿದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ವರ್ಸಸ್ ದೋಸ್ತಿ ಮಧ್ಯೆ ಈಗ ಹನಿ ಟ್ರ್ಯಾಪ್ ಫೈಟ್ ನಡೀತಾ ಇದೆ. 224ರಲ್ಲಿ 222 ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಮಾಗಡಿ ಮಾಜಿ ಶಾಸಕ ಎ ಮಂಜು ಹೊಸ ಬಾಂಬ್ ಸಿಡಿಸಿದ್ದಾರೆ. 2 ಶಾಸಕರು ಮಾತ್ರ ಹನಿ ಟ್ರ್ಯಾಪ್ನಲ್ಲಿ ಇಲ್ಲ. ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್, ಇನ್ನು ಶಾಸಕ ಬಾಲಕೃಷ್ಣ ಬಿಟ್ಟು ಎಲ್ಲರೂ ಕೂಡ ಹನಿ ಟ್ರ್ಯಾಪ್ನಲ್ಲಿದ್ದಾರೆ. ತಮ್ಮನ್ನ ಸೋಲಿಸಿದವರನ್ನ ಚಿತ್ ಮಾಡ್ತೀನಿ ಅಂತ ಹೇಳಿದ್ರು. ಶಾಸಕ ಮುನಿರತ್ನ ಅವರ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ವಾ? DCM DK ಶಿವಕುಮಾರ್ ಅವರ ಹೆಸರು ಹೇಳದೇನೆ ಮಂಜು ಆರೋಪ ಮಾಡಿದ್ರು. ಎಲ್ಲರೂ ಇದ್ದೀವಿ. ಕಾಂಗ್ರೆಸ್ನವರು ಇದ್ಮೇಲೆ JDSನವರು ಬಿಜೆಪಿ ಇರಲ್ಲ, ಎಲ್ಲರೂ ಇದ್ದೀವಿ. ಇದ್ರಲ್ಲಿ ಡಾಕ್ಟರ್ ರಂಗನಾಥ್, ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ, ಅವ್ರಿಬ್ರು ಬಿಟ್ಟು ಮಿಕ್ತರೆಲ್ಲ ಇದ್ದಾರೆ. ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ, ಈ ಬಲೆನ ಬೀಸ್ತಾ ಇದ್ದಾರೆ, ಇದ್ರ ಹಿಂದೆಗಡೆ ಒಂದು ಫ್ಯಾಕ್ಟ್ರಿನೇ ತೆರೆದಿದ್ದಾರೆ ಅಂತೇಳಿ ನಾವ್ಯಾರು ಹೇಳ್ಬೇಕಿಲ್ಲ, ಕಾಂಗ್ರೆಸ್ನವರು ಹೇಳಾಗಿದೆ. ಅಸೆಂಬ್ಲಿಲಿ ಹೇಳಿದ್ದಾರೆ. ಅಸೆಂಬ್ಲಿಲಿ ಹೇಳೋದಕ್ಕಿಂತ ಇನ್ನೇನು ಹೇಳ್ಬೇಕಿದೆ? ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು, ಇದು ಜಗಜ್ಜಾಹೀರ ಆಗ್ಬೇಕು, ಇದು ಹೊರಗಡೆ ಬರ್ಬೇಕು. ಅವರೇ ಹೇಳೋರಲ್ಲಪ್ಪ, ಅವರೇ ಮನೆಯಲ್ಲ ಹೇಳಿದ್ರಲ್ಲ, ನನ್ನ ತಮ್ಮ DK ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದ್ದೀನಿ ಅಂತ ಹೇಳೋರಲ್ವಾ? ಒಂದು ಯೋಗೇಶ್ ಚಿತ್ ಮಾಡಿದ್ದೀನಿ, ಒಂದು ಮುನಿರತ್ನ ಚಿತ್ ಮಾಡಿದ್ದೀನಿ, ಇನ್ಯಾರ್ಯಾರು ಚಿತ್ ಮಾಡ್ಬೇಕು ಅಂತ, ಯಾರ್ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.